ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ಧನ್ಯತ. ಇವತ್ತಿನ ಲಾಗ್ ಬಂದು ಆಲ್ಮೋಸ್ಟ್ ಮಾರ್ನಿಂಗ್ 7 o'clock ಶುರು ಮಾಡ್ತಿದ್ದೀನಿ. ಹಾಗೆ ಇವತ್ತಿನ ರೆಸಿಪಿ ಬಂದು ಟಿಫನ್ಗೆ ಖಾರ ಚಟ್ನಿ ಹಾಗೆ ಒಂದು ಇನ್ಸ್ಟಂಟ್ ದೋಸೆ ಮಾಡ್ತಿದ್ದೀನಿ. ಖಾರ ಚಟ್ನಿ ಯಾವ ರೀತಿ ಮಾಡೋದಂದರೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೊಬೇಕು ಮುಂಚೆ. ಅದಾದ ನಂತರ ನಿಮ್ಗೆ ಏನೇನು ಬೇಕೋ ಹಾಗೆ ನಾನು ಒಂದು ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಒಂದು 3-4 ಪೀಸಸ್ ಆಗುವಷ್ಟು ಫ್ರೈ ಮಾಡ್ಕೊತಿದ್ದೀನಿ ಜೀರಿಗೆ ಎಲ್ಲ ಹಾಕಿ ಎಣ್ಣೆಯಲ್ಲಿ. ಅದು ಆ ಸ್ಕಿಪ್ ಸ್ವಲ್ಪ ಮಿಸ್ ಆಗಿದೆ, ಏನು ಅಂದ್ಕೋಬೇಡಿ. ಅದು ರೆಸಿಪಿ ಬೇಕಿದ್ದರೆ ನಾನು ನೆಕ್ಸ್ಟ್ ಲಾಗಲ್ಲಿ ಅದೇ ಸಪ್ರೇಟಾಗಿ ಮಾಡ್ತೀನಿ. ಅದಾದ ನಂತರ ಎಲ್ಲ ಮಿಕ್ಸಿಗೆ ಹಾಕ್ಕೋಬೇಕು ಎರಡೂ ಸೇರಿ. ಅದಾದಮೇಲೆ ನಾವು ಒಗ್ಗರಣೆಗೆ 2 ಸ್ಪೂನ್ ಆಗೋಷ್ಟು ಒಂದು ಕಡಾಯಿ ಇಟ್ಟು ಎಣ್ಣೆ ಹಾಕಿ ಅದಾದ ನಂತರ ಜೀರಿಗೆ ಮತ್ತು ಸಾಸಿವೆ ಹಾಕಿ ಅದಾದಮೇಲೆ ನಾವು ಈರುಳ್ಳಿ ಹಾಕಬೇಕು. ಹಾಕಿ ಗೋಲ್ಡನ್ ಫ್ರೈ ಬರೋವರೆಗೂ ಆಗೋವರೆಗೂ ಇಟ್ಟು ಅದಾದ ನಂತರ ಕರ್ಬೇವಿನ ಸೊಪ್ಪು ಹಾಕಿ ಚಟ್ನಿ ಎಲ್ಲ ರುಬ್ಕೊಂಡಿರ್ತೀವಲ್ವ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಚೆಂದವಾಗಿರುತ್ತೆ. ಅದಾದಮೇಲೆ ಇನ್ಸ್ಟಂಟ್ ದೋಸೆ ಯಾವ ರೀತಿ ಮಾಡೋದಂದರೆ, ನಾವು ಮಾರ್ನಿಂಗ್ ದೋಸೆ ಮಾಡ್ಕೊತೀವಿ ಅಂದರೆ ನೈಟೇ ಒಂದು ಗ್ಲಾಸ್ ಅಕ್ಕಿಗೆ ನಾವೊಂದು 1/2 ಗ್ಲಾಸು ಹೆಸರು ಕಾಳು, ಅದೇ ರೀತಿ ಒಂದು ಕಾಲು ಗ್ಲಾಸ್ ಆಗುವಷ್ಟು ಉದ್ದಿನಬೇಳೆ, 1/4 ಗ್ಲಾಸ್ ಆಗುವಷ್ಟು ಅವಲಕ್ಕಿ, ಅದಾದಮೇಲೆ ಸ್ವಲ್ಪ 1/4 ಗ್ಲಾಸ್ ಅಲಸಂದಿ ಹಾಕಿದರೆ ಮುಗಿಯುತ್ತೆ. ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಇನ್ನೇನು 1/2 ಅವರ್ ದೋಸೆ ಮಾಡ್ತೀವಿ ಅಂದಾಗ ಹಾಕಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಮಗಳು ಅಂತೂ ಈ ದೋಸೆ ಇಷ್ಟಪಟ್ಟು ತಿಂತಾಳೆ. ಹಾಗೆ ಮಕ್ಕಳಿಗೆ ಇದರಿಂದ ಪ್ರೋಟೀನ್ ಎಲ್ಲ ಫೈಬರು ಎಲ್ಲ ಚೆನ್ನಾಗಿ ಸಿಗುತ್ತೆ. ಅದೇ ರೀತಿ ಎಂಥ ಮಕ್ಕಳಾದರೂ ಇದನ್ನು ತಿಂತಾರೆ. ಕಾಳು ತಿಂದೇ ಇರೋ ಮಕ್ಕಳಿಗಂತೂ ಇದು ಬೆಸ್ಟ್ ಹೇಳ್ಬೋದು. ಬಿಡು ಹಾಕ್ಸ್ಕೋಬೇಕು ಬಂಗಾರ. ಇಂದ ನೀನು ಕ್ರೀಮ್ ಕೊಡ್ತೀನಿ, ನಿಮಗೆ ಕ್ರೀಮ್ ಕೊಡ್ತೀನಿ ನೀನು ಕ್ರೀಮ್. ನನ್ನ ಬಂಗಾರಿ ಹಾಕ್ಸ್ಕೊತಾಳೆ, ನನ್ನ ಬಂಗಾರಿ ಹಾಕ್ಸ್ಕೊತಾಳೆ. ನಮ್ಮ ಬಂಗಾರಿಗಾರ ಅಪ್ಪ ನಿಂಕ ಐಸ್ ಕ್ರೀಮ್ ತಗೊಂಬರುತ್ತಮ್ಮ. ಬಟ್ಟೆ ಹಾಕ್ಸ್ಕೊಂಡು ಆಟ ಮಾಡದೇ ಇದ್ರೆ ಪಪ್ಪ ನಿಂಗೆ ಐಸ್ ಕ್ರೀಮ್ ತರುತ್ತೆ. ಐಸ್ ಕ್ರೀಮ್ ಬೇಡ ನಿಂಕ? ಐಸ್ ಕ್ರೀಮ್ ಬೇಡ ಧನ್ಯತಕ್ಕ? ಐಸ್ ಕ್ರೀಮ್ ಸರಿ. ಕ್ರೀಮ್ ಹಾಕ್ಸ್ಕೊಂಡಿದ್ದಾಯ್ತಲ್ಲ. ಬಟ್ಟಿಡನ್ ಬಾ, ಬಟ್ಟಿಡನ್ ಅಚ್ಚನಿ ಇಂದ ಬಟ್ಟು ಇಲ್ಲಿ ನಮ್ಮ ಧನ್ಯತಕ್ಕ. ವಾ ನಮ್ಮ ಧನ್ಯತಕ್ಕ ಬಟ್ಟಿಡೋಣ. ಬಾ ಈ ಕಡೆ ಬಟ್ಟೆಡ ನೋಡು. ಪಾಪನ್ ಗಿಡನ್ ಬಾ ಬಟ್ಟು ಪಾಪನ್ಕ ಪಿಲ್ಲಿ ಪಾಪನ್ಕ ಈ ಪಾಪನ್ ಗಿಡ ಪಾಪನ್ ಬಟ್ಟು ಪಿಲ್ಲಿ ಪಾಪನ್ಕ ಪಿಲ್ಲಿ ಪಾಪನ್ಗೆ ತಗೊಡ್ತೀನಿ. ಪಿಲ್ಲಿ ಪಾಪನ್ಗೆ ಎತ್ಕೊ ಬರ್ತೀರಣ. ಪಿಲ್ಲಿ ಪಾಪನ್ಗೆ ಎತ್ಕೊ ಬರ್ತೀರಣ. ಪಿಲ್ಲಿ ಪಾಪನ್ ಬಟ್ಟಿರಣ. ಪಿಲ್ಲಿ ಪಾಪನ್ ಗಿಡಣ ಬಟ್ಟು. ಈ ಕಡೆ ನೋಡು ಮಮ್ಮಿ. ಸೂಪರ್ ಧನ್ಯತ, ಸೂಪರ್. ಇರೋ ಕ್ರೀಮ್ ಹಾಕೋಣ. ಕ್ರೀಮು ಪೌಡ್ರು ಹಾಕ್ಸ್ಕೊಂಡಿದ್ದಾಯ್ತಲ್ಲ. ನಿಂಗೆ ಪಪ್ಪೀಸ್ ಹಾಕೋಣ. ಪಪ್ಪೀಸು ಧನ್ಯತಾಗೆ ಕೊಡ್ತೀನಿ. ನಾನು ನಿನ್ಗೆ ಕೊಡ್ತೀನಿ. ನಾನು ನಿಂಗೆ ಇರು. ಆಯ್ತು ಎದ್ದೇಳು. ಇದಕ್ಕೆ ನೋಡು, ಇದಕ್ಕೆ ಬಟ್ಟೆ ಇಡು. ಕ್ರೀಮ್ ಹಾಕಮ್ಮ ಪಾಪುಕ. ಕ್ರೀಮ್ ಹಾಕು ಪಾಪುನ್ಕ. ಕ್ರೀಮ್ ಹಾಕು ಪಾಪುನ್ಗೆ. ಕ್ರೀಮ್ ಹಾಕು ಪಾಪುನ್ಗೆ. ಆಯ್ತು ಇಂದ ಪಾಪನ್ ಬಾಚು, ತಲೆ ಬಾಚು. ಪಾಪನ್ ಬಾಚು, ಪಾಪನ್ ತಲೆ ಬಾಚು.
ಪಾಪಂಗೆ ಬಾಚುತ್ತಾಳೆ. ಮಮ್ಮಿಗೆ ಬೇಡ. ಹಾಗೆ 3 ಡೇಸಿಂದ ಬಟ್ಟೆ ತೊಳೆದಿರಲಿಲ್ಲ. ಇವತ್ತು ತೊಳೆದೆ. ಚೆನ್ನಾಗಿ ಬಿಸಿಲು ಕೂಡ ಬಂದಿತ್ತು. ಬಟ್ಟೆ ಎಲ್ಲ ಚೆನ್ನಾಗಿ ಹಾರಿಕೊಂಡಿತ್ತು. ಅದಾದಮೇಲೆ ಎಲ್ಲ ತೊಗೊಂಡು ಬಂದು ಬಟ್ಟೆ ಎಲ್ಲ ಮರ್ಚಿಟ್ಟೆ. ಅದಾದಮೇಲೆ ನನ್ನ ಮಗಳು ಅಷ್ಟೇ ಯಾವ ರೀತಿ ಆಡ್ತಾಳೆ ನೋಡಿ. ಒಂದು ಕ್ರೀಮ್ ಹಾಕ್ಸ್ಕೋಬೇಕಂದ್ರೆ, ಬಟ್ಟೆ ಹಾಕ್ಸ್ಕೋಬೇಕಂದ್ರೆ ತುಂಬ ತರಲೆ. ಹಾಕ್ಸ್ಕೊಳ್ಳೋದೇ ಇಲ್ಲ, ಬೇಡ ಅಂತಾಳೆ, ನಾನೇ ಹಾಕ್ಕೋಬೇಕು ಅಂತಾಳೆ. ಹಾಗೆ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಯಿತು ಅಂದ್ಕೊತೀನಿ. ಕಾಮೆಂಟ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಇನ್ಸ್ಟಂಟ್ ದೋಸೆ ಯಾವ ರೀತಿ ಯಾವ ರೀತಿ ಮಾಡ್ತೀನಿ ನಾನು ಅಂತ ನಿಮಗೆ ಕಾಮೆಂಟ್ ಮಾಡಿ. ಹಂಗೆ ಮಾಡಬಾರ್ದು ಚಿನ್ನಿ. ತಿನ್ನು, ಎತ್ಕೊಂಡು ಬಾ. ಮಾಡ್ಕೊ. ವೆರಿ ಗುಡ್ ಧನ್ಯತಾ. ಗುಡ್ ಗರ್ಲ್ ಧನ್ಯತಾ. ಗುಡ್ ಗರ್ಲ್ ಧನ್ಯತಾ. ಗುಡ್ ಗರ್ಲ್ ಧನ್ಯತಾ. ಗುಡ್ ಗರ್ಲ್ ಧನ್ಯತಾ. ಗುಡ್ ಗರ್ಲ್. ನೀಟಾಗಿ ಎತ್ಕೊಂಡು ತಿನ್ನಬೇಕು, ಗಲೀಜೆಲ್ಲ ಮಾಡಬಾರ್ದು. ಈ ವಿಡಿಯೋ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಸಬ್ಸ್ಕ್ರೈಬ್, ಕಾಮೆಂಟ್, ಲೈಕ್ಸ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ಫುಲ್ ಕೊನೆ ತನಕ ನೋಡಿ. ಹಾಗೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.